ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಏನಂತಂದರೆ KCET 2023 ಪರೀಕ್ಷೆಯ ಫೈನಲ್ ಕೀ ಆನ್ಸರ್ ಬಿಡುಗಡೆ ಮಾಡಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಿನ್ನೆ. ಸೊ ಈ ಪರೀಕ್ಷೆಯು ದಿನಾಂಕ 13/1/2024 ನಡೆಸಲಾಗಿತ್ತು. ಸೊ ಅದರ ಪ್ರೊವಿಷನಲ್ ಕೀ ಆನ್ಸರ್ ಕೂಡ ದಿನಾಂಕ 29/1/2024 ಬಿಡುಗಡೆ ಮಾಡಲಾಗಿತ್ತು. ಸೊ ಅದನ್ನು ಚೆಕ್ ಮಾಡಿದ ತಕ್ಷಣ ಭಾಳ ವಿದ್ಯಾರ್ಥಿಗಳು ಕೂಡ ಅಬ್ಜೆಕ್ಷನ್ ಕೂಡ ಮಾಡಿದರು. ಸೊ ಅಬ್ಜೆಕ್ಷನ್ ಪ್ರಕಾರ ಮಾಡಿದ ತಕ್ಷಣ ಮತ್ತೊಂದು ಸಾರಿ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಮತ್ತೊಂದು ಎಕ್ಸ್ಪರ್ಟ್ ಟೀಮಿಗೆ ಫಾರ್ವರ್ಡ್ ಮಾಡಿದಾಗ ಮತ್ತೊಂದು ಸಾರಿ ಪರಿಶೀಲನೆ ಮಾಡಿದಾಗ ಬಹಳ ಸಬ್ಜೆಕ್ಟ್ಗಳಲ್ಲಿ ಮತ್ತೊಂದು ರೆಸ್ಪಾನ್ಸ್ ಕೂಡ ಕೊಡಲಾಗಿದೆ. ಸೊ ಅದನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕಂದ್ರೆ, ಮೊದಲನೇದಾಗಿ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ಗೆ ಭೇಟಿ ನೀಡಿದ ತಕ್ಷಣ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೋಡಿ ಫ್ರೆಂಡ್ಸ್, ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನೀವು ಇತ್ತೀಚಿನ ಪ್ರಕಟಣೆ ಕಾಣಿಸ್ತಿಲ್ಲ. ಸೊ ಅಲ್ಲಿ ನೋಡಿ ನೀವು ನಿಮಗೆ ಯಾವ ವಿಷಯದ ಮೇಲೆ ನಿಮಗೆ ಡೌಟ್ ಇದೆಯಲ್ಲ, ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥ ಡೌಟ್ ಇತ್ತಲ್ಲ, ಅಂಥ ವಿಷಯದ ಮೇಲೆ ಕ್ಲಿಕ್ ಮಾಡಿ ಒಂದು PDF ಫೈಲ್ ಓಪನ್ ಆಗುತ್ತೆ. ಅಲ್ಲಿ ಸೀರಿಯಲ್ ನಂಬರು, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಮತ್ತು ಯಾವ ಕ್ವಶನ್ ನಂಬರು, ಯಾವ ಕ್ವಶನ್ ಸ್ವಲ್ಪ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ ಇದೇ ಥರ ನಿಮಗೆ ಯಾವ ಸಬ್ಜೆಕ್ಟು ನಿಮಗೆ ಡೌಟ್ ಇದೆಯಲ್ಲ ಆ ಸಬ್ಜೆಕ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಒಂದು PDF ಫೈಲ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದೇ ಥರ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.